ಇದರಲ್ಲಿ ಇನ್ನೇನಿದೆ ಅಂತ ನೋಡ್ಲೇಬೇಕು. ನಂಗೆ ವೇದಾಂತ್ ಬೈದ್ರು ಪರವಾಗಿಲ್ಲ. ಹೋಗೋವಾಗ ಈ ಹ್ಯಾಂಡ್ ಕರ್ಚೀಫ್ನ ನಾನೇ ನನ್ನ ಕೈಯಾರೆ ಕೊಟ್ಟಿದ್ದೀನಿ. ಇದು ಇಲ್ಲಿಗೆ ಹೇಗೆ ಬಂತು? ವಿಕ್ಕಿ ಪರ್ಸ್. ಸೂರಿ ಫೋಟೋ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವ್ಯತ್ಯಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಜ್ಞಾನಿಂ ಶಂಭೋಃ ಪ್ರಣಮಾಮಿ ಪ್ರಾಂ ಶಿವಾಂ. ಪಂಚಾಶ್ಚ ವದನೋದ್ಭೂತಾನ್ ಪಂಚತತ್ವಾಧಿನಾಯಕಾನ್ ಪಂಚಪ್ರಮಯ ನಾಮೇ ಪಂಚಾಚಾರ್ಯಾನ್ ಜಗದ್ಗುರಾನ್. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವ್ಯತ್ಯಯ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಹು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಾಃ ತಾಂ ಧರ್ಮಜ್ಞಾನಿಂ ಶಂಭೋಃ ಪ್ರಣಮಾಮಿ ಪ್ರಾಂ ಶಿವಾಂ. ಪಂಚಾಶ್ಚ ವದನೋದ್ಭೂತಾನ್ ಪಂಚತತ್ವಾಧಿನಾಯಕಾನ್ ಪಂಚಪ್ರಮಯ ನಾಮೇ ಪಂಚಾಚಾರ್ಯಾನ್ ಜಗದ್ಗುರಾನ್. ಅಕ್ಷತ ಬಿಡ್ತಾಕ್ಬಿಡಿ. ಗಂಗೆ ಚೇಮನಚ್ಚೇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧ ಕಾವೇರಿ ಜಲಾಸ್ಮಿನ್ ಸನಂಪುರ ವಾಂಬೋಹ ಗಾಯತ್ರಿ ಮಾವಾಹಯಾಮೆ ವಾಂಬವಾಹ ಸಾವಿತ್ರಿ ಮಾವಾಹಯಾಮೆ ಶ್ರೀ ಗಂಗಾ ಪರಮೇಶ್ವರ ದೇವತಾವಾಹಯಾಮೆ ಸ್ಥಾಪಯಾಮೆ ಪೂಜಯಾಮೆ ಶಿರಸಾ ನಮಸ್ಕಾರಂ ಸಮರ್ಪಯಾಮೆ. ವೇದಾಂತ್ ರೂಮ್ನಲ್ಲಿ ಸೂರಿ ಫೋಟೋ ಹೇಗೆ ಬಂತು? ವೇದಾಂತ್ಗೆ ನನ್ನ ಸೂರಿ ಬಗ್ಗೆ ಗೊತ್ತಾಗಿದೆಯಾ? ಇಲ್ಲ ಇಲ್ಲ, ಅಂದ್ರೆ ಏನೋ ನಡೀತಾ ಇದೆ, ಏನು ಅಂತ ಗೊತ್ತಾಗ್ತಾ ಇಲ್ಲ.
ನೋಡಿ ವೇದಾಂತ್, ಈ ಅಸ್ಥಿ ವಿಸರ್ಜನೆ ಅನ್ನುವಂಥದ್ದು ನಮ್ಮ ಸಂಸ್ಕೃತದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ದೇಹ ಭೂಮಿಗೆ ಬಂದಿದ್ದು ಪ್ರಕೃತಿಯಿಂದ ಬದುಕಿದ್ದು, ಈ ಪ್ರಕೃತಿಯಲ್ಲಿ ಹಾಗೂ ವಿಲೀನವಾಗಿರುವಂಥದ್ದು. ದೇಹ ಅಗ್ನಿ ಜೊತೆ ಲೀನವಾದರೆ ಆತ್ಮ ಪರಮಾತ್ಮ ಜೊತೆ ಲೀನವಾಗುತ್ತೆ. ಈ ಅಸ್ಥಿ ನೀರಿನಲ್ಲಿ ಲೀನವಾಗುತ್ತೆ. ಪಂಚಭೂತಗಳಲ್ಲಿ ಲೀನ ಆಗೋದು ಅಂತಾರಲ್ಲ, ಅದೇ ಇದು. ಈ ಅಸ್ಥಿ ಕಲಶವನ್ನು ತೆಗೆದುಕೊಂಡು ಹೋಗಿ ನದಿ ಮಧ್ಯದಲ್ಲಿ ವಿಸರ್ಜನೆ ಮಾಡಿ. ನಿಮ್ಮ ತಮ್ಮನ ಭೂಮಿಯ ಋಣ ಇಲ್ಲಿಗೆ ಮುಗಿದು. ಅಕ್ಕ ಕೂತ್ಕೋ. ಅಕ್ಕ ನೀನು ಎಲ್ಲಿ ಕೂತಿರು, ಒಂದು 5 ನಿಮಿಷ ಬಂದೆ. ವೇದಾಂತ್ ರೂಮ್ನಲ್ಲಿ ಸೂರಿ ಫೋಟೋ ಹೇಗೆ ಬಂತು? ವೇದಾಂತ್ಗೆ ನನ್ನ ಸೂರಿ ಬಗ್ಗೆ ಗೊತ್ತಾಗಿದೆಯಾ? ಇಲ್ಲ ಇಲ್ಲ, ಆದ್ರೆ ಏನೋ ನಡೀತಾ ಇದೆ. ಏನು ಅಂತ ಗೊತ್ತಾಗ್ತಾ ಇಲ್ಲ. ಸೂರಿ, ನಿಮ್ಮನ್ನು ನೋಡ್ತಿದ್ರೆ ಎಷ್ಟು ಖುಷಿ ಆಗತ್ತೆ ಗೊತ್ತಾ? ಸೂರಿ, ನೀವೆಲ್ಲೋ ದೂರದಲ್ಲಿದ್ದೀರಾ ಅಂತ ನನಗೆ ಗೊತ್ತು. ಎಲ್ಲೇ ಇರಿ, ಕ್ಷೇಮವಾಗಿರಿ. ಗಂಡನ ನೆನಪಲ್ಲಿ ಮೈ ಮರ್ತು ಬಿಟ್ಟಿದ್ಯಾ ಅಕ್ಕ? ಬೇಕಾದ ಒಂದು ಜೀವವ ಮರದಲ್ಲಿ ಟೆನ್ಷನಲ್ಲಿದ್ಯಾ ಅನ್ಸುತ್ತೆ. ಬಂದು ಇಷ್ಟೊತ್ತಾಗಿ ಸ್ನಾನ ಬೇರೆ ಮಾಡ್ಕೊಂಡಿದ್ಯಾ? ವಿಕ್ರಾಂತ್, ನನಗೂ ಅದ್ರಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಅಧಿಕಾರ ಇಲ್ವಾ? ಖಂಡಿತವಾಗ್ಲೂ ಇಲ್ಲ. ವಿಕ್ಕಿ ಬಾವ ವಿಡಿಯೋನ ಯಾವಾಗ ಕಳ್ಸಿದ್ರು? ಯಾಕೆ? ಅಲ್ಲ, ಬಾವ ವಿಡಿಯೋನ ಅಕ್ಕಂಗೆ ಕಳ್ಸ್ಬೋದಿತ್ತಲ್ಲ. ಶ್ರೀನಿವಾಸ
ಆರ್ತಿ ಪರಿಸ್ಥಿತಿಲಿ ಈ ವಿಷಯ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಆರ್ತಿ ಅಷ್ಟಿಲ್ಲ, ಮನೇಲಿ ಯಾರೇ ಆಗಲಿ ಈ ವಿಷಯ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹೇಳು? ಬಿಸ್ನೆಸ್ ಟ್ರಿಪ್ಗೆ ಅಂತ ಹೋದವನು ಮನೆ ಹೆಣವಾಗಿ ಬರ್ತಾನೆ ಅಂದ್ರೆ ಯಾರು ನಂಬ್ತಾರೆ? ಯಾರು ತಡ್ಕೋತಾರೆ? ಈ ಥರ ಸಮಯದಲ್ಲಿ ಆರ್ತಿ ಈ ವಿಚಾರ ಗೊತ್ತಾದ್ರೆ ಆರ್ತಿ ಅದನ್ನು ತಡ್ಕೊಳ್ಳೋದಿಲ್ಲ. ಯಾವಾಗ ವೇದ, ಯಾವಾಗ ಆಯ್ತದೆಲ್ಲ? ವಿಕ್ರಾಂತ್ ಮನೆಯಿಂದ ದುಬೈಗೆ ಅಂತ ಹೊರಟಾಗ ಏರ್ಪೋರ್ಟ್ಗೆ ಹೋಗ್ತಾ ಒಂದುವೆ ಆಕ್ಸಿಡೆಂಟ್ ಆಯ್ತು. ಅವತ್ತು ಆರ್ತಿಕನ್ ಬರ್ಡೇ ದಿನ ಕಳ್ಸಿದ ವಿಡಿಯೋ ಇನ್ನೇ ಕೇಳ್ತಿರೋದು ವೇದ, ಮಾತಾಡು. ಆರ್ತಿನ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತದೆ. VFX ನ ಬಳಸಿ ನಾನೇ ಕ್ರಿಯೇಟ್ ಮಾಡಿಸಿದ ವಿಡಿಯೋ. ವೇದ, ನಮ್ಮಿಂದ ಈ ವಿಷಯನ ಯಾಕೆ ಮುಚ್ಚಿಟ್ಟೆ? ಇನ್ನು ಎಷ್ಟು ದಿನ ಈ ಥರ ಮಾಡಬೇಕು ಅನ್ಕೊಂಡಿದ್ದೆ? ಖಂಡಿತವಾಗ್ಲೂ ವಿಚಾರನ ಜಾಸ್ತಿ ದಿನ ಮುಚ್ಚಿಡೋದಕ್ಕಾಗಲ್ಲ. ಆದರೆ ಆರ್ತಿ ಮಗು ಆಗೋ ತನಕ ನಾನು ವಿಷಯನ ಮುಚ್ಚಿಡಲೇಬೇಕು. ನನಗಿದೇ ಸರಿ ಅನ್ನಿಸ್ತದೆ. ಇದು ನೀನು ಅರ್ಥ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ತೀಯ ಅಂತ ಅಂದ್ಕೊಳ್ತೀನಿ. ವೇದ, ಹೆಂಡತಿ ಗಂಡಂಗೆ ಅರ್ಧಾಂಗಿ ಆಗಿರ್ತಾಳೆ. ಗಂಡನ ನೋವು ನಲಿವಲ್ಲಿ ಅವಳು ಕೂಡ ಭಾಗಿಯಾಗಿರ್ತಾಳೆ. ನಿನ್ನ ನೋವು ನಲಿವಲ್ಲಿ ನಾನು ಕೂಡ ನಿನ್ನ ಅರ್ಧಾಂಗಿ. ನಿನ್ನ ಆಸೆನೇ ನನ್ನ ಆಸೆ, ನಿನ್ನ ಕನಸೇ ನನ್ನ ಕನಸು ವೇದ. ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ, ಯಾವಾಗಲೂ ಇರ್ತೀನಿ. ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿದವ್ರನ್ನ, ಭಾವನ ಕೊಲೆ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು ವೇದ. ನಿನ್ನಪ್ಪ ಅಮ್ಮನ ಹುಡ್ಕೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಅಮ್ಮು, ಸುಹಾಸಿನಿ, ಬಾಯಿಗೆ ಬಂದ ಹಾಗೆ ಮಾತಾಡ್ತೀಯಲ್ಲ, ನೋಡ್ತಾ ಇರು. ಇದೇ ಸೂರ್ಯನಾರಾಯಣ್ ವಶಿಷ್ಠ ಮನೆಗೆ ಬಂದೇ ಬರ್ತಾರೆ. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ಏನ್ ಮಾಡಿದೆ ನೀನು? ನನ್ನ ಗಂಡನ ಫೋಟೋನ ಚೂರ್ ಚೂರ್ ಮಾಡಿದೆ ಅಲ್ಲ. ಇದೇ ವೇದಾಂತ್ ವಶಿಷ್ಠ ನಿನ್ನ ಕನಸನ್ನ ಚೂರ್ ಚೂರ್ ಮಾಡ್ತಾನೆ.
ಗಂಡ ಬರ್ತಾನೆ, ನಾವೆಲ್ಲರೂ ಖುಷಿಯಾಗಿ ಇದೇ ಮನೇಲಿರ್ತೀವಿ. ನನ್ನ ಮಗ ನಿನ್ನನ್ನು ಕತ್ತಿಡಿದು ಆಚೆ ದಬ್ತಾನೆ. ಆ ದಿನ ಬೇಗ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ವೈಜಯಂತಿ, ಅಮ್ಮ ಬಂದೆ. ವೈಜಯಂತಿ, ಬಂದೆ. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಅಮ್ಮು, ನಿನ್ನೆ ಕೇಳ್ತಿರೋದು, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಮಾತಾಡು ಅಮ್ಮು. ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದೀಯಾ? ಅಕ್ಕ, ದೇವ್ರೆ, ನನ್ನ ಜೀವನದಲ್ಲಿ ನೀನು ಎಲ್ಲ ಕೊಟ್ಟಿದ್ಯಾ. ಅಕ್ಕರೆಯಿಂದ ನೋಡ್ಕೊಳ್ಳೋ ಅಪ್ಪ ಅಮ್ಮ, ಸ್ವಂತ ಮಗಳ ಹಾಗೆ ನೋಡ್ಕೊಳ್ಳೋ ಗಂಡನ ಮನೆ, ನೆಮ್ಮದಿ ಎಲ್ಲ ಕೊಟ್ಟಿದ್ಯಾ. ಆದರೆ ಈಗ ನನಗಿರೋದು ಒಂದೇ ಚಿಂತೆ, ದುಬೈಗೆ ಹೋಗಿರೋ ನನ್ನ ಗಂಡ ಆದಷ್ಟು ಬೇಗ ವಾಪಸ್ ಬರಬೇಕು. ನನ್ನ ಕಂದಮ್ಮ ಈ ಭೂಮಿಗೆ ಬಂದ ತಕ್ಷಣ ತನ್ನ ಅಪ್ಪನ ನೋಡಬೇಕು. ನಾನು, ನನ್ನ ಮಗು, ನನ್ನ ವಿಕ್ಕಿ ಅವರು ಖುಷಿಯಾಗಿ ಜೀವನ ಪರ್ಯಂತ ಒಟ್ಟಿಗೆ ಇರಬೇಕು. ನಾನು ನನ್ನ ವಿಕ್ಕಿ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಆದಷ್ಟು ಬೇಗ ವಿಕ್ಕಿ ಅವ್ರು ವಾಪಸ್ ಬರೋ ಹಾಗೆ ಮಾಡು ದೇವ್ರೆ. ಪಕ್ಕಾನಾ? ಹೌದು ಸರ್, ಅವತ್ತು ನಮ್ಮ ಅಕ್ಕನ ಮದುವೆ ದಿನ ಸಂಜೆ ನಮ್ಮಪ್ಪ ಇಲ್ಲೇ ಗುಂಡಿ ತೋಡ್ತಾ ಇದ್ದಿದ್ದು. ಓಯ್, ಹೋಗಿ ತಗೊಂಬಂದು ಗುಂಡಿ ತೆಗಿರೋ. ನನ್ನ ತಮ್ಮನ್ನ ಸಾಯಿಸ್ತೀಯಾ? ನನ್ನ ತಮ್ಮನ ಹೆಣ ಸಿಗ್ಲಿ, ಆಮೇಲೆ ನಿನ್ಗೆ ಸಾವು ಏನಂತ ಪರಿಚಯ ಮಾಡಿಸ್ತೀನಿ. ಗುಂಡಿ ತೆಗಿಲೆ, ನಿಮ್ಮಿಬ್ರಿಗೂ ಇದೆ ಮೌರ್ಯ ಹಬ್ಬ. ಏಯ್ ವಾಚ್ಮ್ಯಾನ್, ನನ್ನ ತಮ್ಮ ತೇಜಸ್ನ ಇದೇ ಗುಂಡಿಯಲ್ಲಿ ಮುಚ್ಚಿದ್ಯಲ್ಲ, ನಾನು ನಿನ್ನನ್ನು ಇದೇ ಗುಂಡಿಯಲ್ಲಿ ಮುಚ್ಚಾಕ್ಸ್ತೀನಿ. ಆದ್ರೆ ಒಂದ್ ಸಣ್ಣ ಚೇಂಜಸ್ಸು. ನನ್ನ ತಮ್ಮ ತೀರ್ಕೊಂಡ್ಮೇಲೆ ಅವನ್ನ ಗುಂಡಿ ಮಾಡಿದ್ಯಾ, ನಾನ್ ನಿನ್ನ ಜೀವಂತ ಇರುವಾಗ್ಲೇ ಈ ಗುಂಡಿಯಲ್ಲಿ ಮುಚ್ಚಿ ಮಣ್ಣು ಮಾಡ್ತೀನಿ.
ವೇದಾಂತ್ ಅಮ್ಮ ಕಾಲ್ ಮಾಡ್ತಿದ್ದಾರೆ. ಸರಿ ನಿನ್ ಫೋನ್ ಮಾತಾಡಿ ಬಾ. ಹಲೋ ಮಾ. ಅಮ್ಮ ಹ್ಞೂ ಮಾ, ನಾವು ಇವಾಗ ಜಸ್ಟ್ ರೀಚ್ ಆದ್ವಿ. ನೀನ್ ಟೆನ್ಷನ್ ಆಗ್ಬೇಡಮ್ಮ, ಪ್ಲೀಸ್ ಅಳ್ಬೇಡ. ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಿ. ಏಯ್ ಇಲ್ಲೇ ಇರ್ಬೇಕು. ಎಲ್ಲೇ ಹೋಗ್ತೀಯಾ? ಇಲ್ಲೇ ಇರೋ. ಇನ್ಸ್ಪೆಕ್ಟರ್, ಅವ್ರನ್ನ ಯಾಕೆ ಇಲ್ಲಿ ಕರೆಸಿದ್ದೀರಾ? ಯಾರಯ್ಯ ನೀನು? ಏನಾಗ್ಬೇಕಯ್ಯ ಇವ್ರಿಗೆ? ಆಮೇಲೆ ಅಡ್ವೊಕೇಟ್. ಓ ಲಾಯರಾ? ಬನ್ನಿ ಬನ್ನಿ. ಅಡ್ವೊಕೇಟ್ ಅಂದ ತಕ್ಷಣ ಬಹುವಚನ ಬಂದ್ಬಿಡುತ್ತಲ್ವಾ? ಯಾವ ಬೇಸಿಸ್ ಮೇಲೆ ವಾರೆಂಟ್ ಇಲ್ಲದೆ ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದೀರಾ? ಇವಾಗ ನನ್ನ ತಮ್ಮನ್ ಬಾಡಿ ಸಿಕ್ಕಿದ್ರೆ ಮರ್ಡರ್ ಕೇಸ್ ಆಗುತ್ತೆ ಮಿಸ್ಟರ್ ವೇದಾಂತ್ ಅವರೇ. ಅಲ್ವಾ ಇನ್ಸ್ಪೆಕ್ಟರ್? ನಮ್ಗೂ ಕಾನೂನು ಗೊತ್ತಿದೆ ಮಿಸ್ಟರ್ ವೇದಾಂತ್. ಅಪ್ಪ ಏನ್ ಹೇಳ್ತಿದ್ದಾರೆ ಇವರು? ಈ ಅಗ್ನಿ ಅವ್ರ ತಮ್ಮ ಕಾಣಿಸ್ತಾ ಇಲ್ವಂತೆ, ಅದಕ್ಕೆ ನಮ್ಮ ಅಪ್ಪನ ಕೊಲೆ ಕೇಸ್ ಅಂತ ಕರ್ಕೊಂಡ್ ಬಂದಿದ್ದಾರೆ. ಇನ್ಸ್ಪೆಕ್ಟರ್, ಇಷ್ಟೆಲ್ಲ ಮಾತಾಡ್ತಿದ್ರು ಸುಮ್ಮನೆ ನಿಂತ್ಕೊಂಡು ನೋಡ್ತಿದ್ದೀರಲ್ಲ. ಮಿಸ್ಟರ್ ಅಗ್ನಿ, ನಮ್ಮ ಮಾವನ ಮೇಲೆ ಇದ್ದಿದ್ದ ಸ್ಮಗ್ಲಿಂಗ್ ಆರೋಪ, ಆ ಕೇಸ್ ಖುಲಾಸೆ ಆಗಿದೆ. ಈಸ್ ನಾಟ್ ಗಿಲ್ಟಿ. ಅಂಜು, ಟೆನ್ಷನ್ ಮಾಡ್ಕೊಳ್ಳಿ, ಆರಾಮಾಗಿ. ಸರ್ ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು ಪ್ಲೀಸ್ ಸರ್. ಹೇಳಿ, ಏನು ವಿಷಯ? ಅಂಚು, ಅಪ್ಪ ಏನಾಯ್ತು? ನಿಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ?
ಮಂಜು ಹೇಳೆ, ನಿನ್ನೆ ಕೇಳ್ತಿರೋದು. ಅಕ್ಕ, ಆ ತೇಜಸ್ ಇದನ್ನಲ್ವಾ, ಅವನು ಕಾಣೆಯಾಗಿದ್ದಾನೆ. ಅದಕ್ಕೆ ಈ ಪೊಲೀಸ್ನವರು ನಾನು ಅಪ್ಪನೇ ಕೊಲೆ ಮಾಡಿದ್ದು ಅಂತ ನಮ್ಮ ಮನೇಲಿ ಕರ್ಕೊಂಡ್ ಬಂದಿದ್ದಾರೆ. ಅಕ್ಕನ್ ಮದ್ವೆ ದಿನ ಅಪ್ಪ ಇಲ್ಲೇ ಗುಂಡಿ ನೋಡ್ತಾ ಇದ್ರು. ನಾನ್ ಸ್ಟೇಟ್ಮೆಂಟ್ ಕೊಟ್ಟೆ ಅಂತ ಪೊಲೀಸ್ನವ್ರು ನಮ್ಮಿಬ್ರು ಇಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಏನ್ ಸಾಕ್ಷಿ ಇದೆ ಅವ್ರ ಹತ್ರ? ನೀವೇ ಮಾಡಿರೋದು ಅನ್ನೋದಕ್ಕೆ? ಯಾರು ಕಂಪ್ಲೇಂಟ್ ಕೊಟ್ಟಿರೋದು? ಅವ್ರೇ ಅಕ್ಕ. ದೇವ್ರಿ, ಇದೆಲ್ಲ ಏನ್ ನಡೀತಾ ಇದೆಯಪ್ಪ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ, ನಮ್ಮ ಯಜಮಾನ್ರನ್ನ ಅಂಜುನ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಹೋದ್ರು? ಪಾಪ, ಅದಿನ್ನೂ ಮಗು. ಈಗಲೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಾಗಾಯ್ತಲ್ಲ. ದೇವ್ರೆ, ನೀನೇ ಅವರನ್ನ ಕಾಪಾಡಬೇಕು. ನನಗಂತೂ ದಿಕ್ಕೇ ತೋಚಿಸ್ತಾ ಇಲ್ಲ. ಅವರಿಬ್ರು ಏನೂ ಆಗದೆ ಮನೆಗೆ ಬಂದ್ಬಿಡ್ಲಪ್ಪ. ನಾನು ನಿನಗೆ ತುಪ್ಪದ ದೀಪ ಹಚ್ತೀನಿ. ದೇವ್ರೆ, ಇದನ್ನ ನಡೆಸ್ಕೊಟ್ಬಿಡಪ್ಪ, ನಡೆಸ್ಕೊಟ್ಬಿಡು. ಅಲ್ಲ, ಇವ್ರಂತ ತಪ್ಪು ಏನ್ ಮಾಡಿದ್ದಾರೆ ಅಂತ ಕರ್ಕೊಂಡು ಹೋಗಿದ್ದಾರೆ? ಇಲ್ಲ, ಇವ್ರು ಯಾವ ತಪ್ಪು ಮಾಡಿರಲ್ಲ. ನನಗೆ ಗೊತ್ತು, ಇವ್ರು ಯಾವ ತಪ್ಪು ಮಾಡಿರಲ್ಲ. ಏನಾಯ್ತು ಮುಗಿಯ? ಅಲ್ಲಿ ಅಪ್ಪ ಅಂಜು ಇಬ್ಬರು ನಿಂತಿದ್ದಾರೆ. ಲೇಟ್ ಆಗ್ತದೆ, ಮನೆಗೆ ಕರ್ಕೊಂಡು ಹೋಗೋಣ ಬಾ. ಏನಂತ ವಿಷಯ? ವೇದಾಂತ್ ಅವ್ರು ಯಾರು? ಅವನ ಹೆಸರು ಅಗ್ನಿ ಅಂತ. ಇಲ್ಲ ವೇದಾಂತ್, ಅವನು ಅಗ್ನಿ ಅಲ್ಲ. ಅವನೇ ಅವತ್ತು ಬೆಂಕಿ ಮಹಾದೇವ್ ಅನ್ನೋ ಹೆಸರಲ್ಲಿ ನಮ್ಮ ಮನೆಗೆ ಬಂದಿದ್ದು. ನಮ್ಮನೆ? ಯಾವಾಗ? ಅದೇ ನೀನ್ ಕಿಡ್ನಾಪ್ ಆಗಿದ್ದಲ್ಲ ವೇದಾಂತ್, ಅವತ್ತು ಬಂದಿದ್ದ. ನಿನ್ ಫ್ರೆಂಡು ಅಂತ ಸುಳ್ಳು ಕೂಡ ಹೇಳ್ದ. ನನ್ನ ಯಾರು ಅನ್ಕೊಂಡಿದ್ದೆ ವೇದಾಂತ್? ಅದೇ ನಮ್ಮ ಮನೆಗೆ ಅಮ್ಮ ಅನ್ಕೊಂಡು ಡ್ರಾಮಾ ಮಾಡ್ಕೊಂಡು ಬಂದಿಲ್ಲಲ್ಲ ಚಂದ್ರಕಲಾ, ಅವಳ ಗಂಡ. ಆ ಚಂದ್ರಕಲನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ವಲ್ಲ, ಅವಾಗ ಅವ್ಳ ಟೀಮಲ್ಲಿ ಒಬ್ಬ ಮಿಸ್ ಆಗಿದ್ದಾನೆ ಅಂತ ಹೇಳಿದಲ್ಲ, ಅವ್ನು ಬೇರೆ ಯಾರೂ ಅಲ್ಲ, ಇವನೇ.